ಸ್ನೇಹಿತರೆ ನಮಸ್ಕಾರ. ನಾನು KVN ಸ್ವಾಮಿ. ನಾನಿವತ್ತು ನಿಮ್ಮ ಮುಂದೆ ಮಾತಾಡಬೇಕು ಅಂತಿರುವಂತಹ ವಿಚಾರ ಪ್ರಕಾಶ್ ರಾಜ್ ಸುಳ್ಳುಗಳು ಅನ್ನುವಂಥ ವಿಚಾರ. ನಿಮಗೆ ಗೊತ್ತೇ ಇದೆ, ಪ್ರಕಾಶ್ ರಾಜ್ ದೇಶಾದ್ಯಂತ ಚಿರಪರಿಚಿತರು, ಖ್ಯಾತ ಕಲಾವಿದರು, ಖ್ಯಾತ ನಟರು. ಎಂತಹ ಪಾತ್ರವನ್ನಾದರೂ ಲೀಲಾಜಾಲವಾಗಿ ಅಭಿನಯಿಸುವಂತಹ ಅಭಿನಯ ಚತುರರು. ಅದು ತೆರೆಯ ಮೇಲೆ. ಆದರೆ ವೇದಿಕೆಯ ಮೇಲೆ ಬಂದಾಗ ಪ್ರಕಾಶ್ ರಾಜ್ ಬೇರೆಯದೇ ಆದ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಮೋದಿ ಬಗೆಗಿನ ತಮ್ಮ ದ್ವೇಷವನ್ನು ಅವರು ಯಾವ್ಯಾವ ರೂಪದಲ್ಲಿ ಕಾರ್ತಾರೆ ಅನ್ನೋದನ್ನು ಅವರ ವಿಡಿಯೋಗಳ ಮುಖಾಂತರ ನೀವು ನೋಡಿದ್ದೀರಿ. ಹಾಗೆ ದ್ವೇಷ ಕಾರುವ ಭರದಲ್ಲಿ ಅವರು ಯಾವ ರೀತಿ ಸುಳ್ಳುಗಳನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ಸುಳ್ಳು ನಂಬರ್ 1, ಪ್ರಧಾನಿ ನರೇಂದ್ರ ಮೋದಿ ದಿನಕ್ಕೆ 4-5 ಸಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ. ಅದು ಯಾರಪ್ಪನ ಮನೆ ದುಡ್ಡು? ಇದು ಪ್ರಕಾಶ್ ರಾಜ್ ತಮ್ಮ ವೇದಿಕೆಯ ಮೇಲಿನ ಭಾಷಣದಲ್ಲಿ ಆಗಾಗ ಕೇಳುವ ಪ್ರಶ್ನೆ. ದಿನಕ್ಕೆ 5 ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪನ ದುಡ್ಡು? ಅಂದರೆ ಪ್ರಕಾಶ್ ರಾಜ್ ಪ್ರಕಾರ ನರೇಂದ್ರ ಮೋದಿ ಕಾಸ್ಟ್ಯೂಮ್ಗಳು ಅಥವಾ ಅವರ ದೈನಂದಿನ ಚಟುವಟಿಕೆಯ ಡ್ರೆಸ್ಗಳು ಬೀಳುವ ವೆಚ್ಚ ಇದೆಲ್ಲವೂ ನಮ್ಮ ದುಡ್ಡು, ಅಂದರೆ ಜನತೆಯ ದುಡ್ಡು. ಸರ್ಕಾರ ಆ ಖರ್ಚನ್ನು ಕೊಡೋದ್ರಿಂದ ನಮ್ಮ ದುಡ್ಡಿನಲ್ಲಿ ಮೋದಿ ಬೇರೆ ಬೇರೆ ರೀತಿಯ ಕಾಸ್ಟ್ಯೂಮ್ಗಳನ್ನು ಹಾಕ್ಕೊಂಡು ಫ್ಯಾಷನ್ ಡಿಸೈನರ್ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ದುಡ್ಡು, ಜನತೆಯ ದುಡ್ಡು ಅನ್ನುವಂಥದ್ದು ಪ್ರಕಾಶ್ ರಾಜ್ ಅವರ ಆರೋಪ. ಪ್ರಕಾಶ್ ರಾಜ್ ಅವರೇ, 2018 ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಜನವರಿ 12 ಈ ಡೇಟ್ನಲ್ಲಿ ನೀವು ಹಲವಾರು ಮಾಧ್ಯಮಗಳನ್ನು ನೋಡಿ. ಅದರಲ್ಲಿ ಏನಿದೆ, ಬಹಳಷ್ಟು ಮಾಧ್ಯಮಗಳು, ನಿಮಗೆ ಪ್ರಿಯವಾದಂಥ ಮಾಧ್ಯಮಗಳೂ ಸೇರಿದಂತೆ ಈ ವಿಚಾರವನ್ನು ವರದಿ ಮಾಡಿವೆ. ಏನದು? ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಸ್ಟ್ಯೂಮ್ಗಳನ್ನು ಅವರೇ ಖುದ್ದು ಅವರ ಸ್ವಂತ ದುಡ್ಡಿನಿಂದ ಹೊಲಿಸಿಕೊಳ್ತಾರೆ. ಆ ಮಾಧ್ಯಮಗಳು ಆ ವರದಿಯನ್ನು ಯಾಕೆ ಪ್ರಸಾರ ಮಾಡಿದ್ವು ಅಥವಾ ಪ್ರಕಟ ಮಾಡಿದ್ವು? ಒಬ್ಬ ವ್ಯಕ್ತಿ RTI ನಡಿ ಈ ಕುರಿತು ಮಾಹಿತಿಯನ್ನು ಕೇಳ್ತಾರೆ. PMO ಇಂದ, ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ. ಪ್ರಧಾನಮಂತ್ರಿಗಳ ಕಾರ್ಯಾಲಯ ಸ್ಪಷ್ಟವಾಗಿ ಹೇಳುತ್ತೆ, ನರೇಂದ್ರ ಮೋದಿ ಅವರ ಕಾಸ್ಟ್ಯೂಮ್ಗಳನ್ನು ಅವರ ಖರ್ಚಿನಲ್ಲೇ, ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲ, ಬರೀ ನರೇಂದ್ರ ಮೋದಿ ಅವರ ಖರ್ಚಿನಲ್ಲೇ ಆ ಎಲ್ಲ ಕಾಸ್ಟ್ಯೂಮ್ಗಳನ್ನು ಹೊಲಿಸಲಾಗುತ್ತದೆ ಅನ್ನುವಂಥ ಮಾಹಿತಿ 2018ನೇ ಇಸ್ವಿಯಲ್ಲಿಯೇ ಬಂದಿದೆ. ಈಗ 2023, ಈಗಲೂ ಅದೇ ಹಸಿ ಸುಳ್ಳುಗಳನ್ನು ನೀವು ಹೇಳಿಕೊಂಡು ಓಡಾಡ್ತಿದ್ದೀರಿ. ಇನ್ನು ಸುಳ್ಳು ನಂಬರ್ 2, ಪ್ರಧಾನಮಂತ್ರಿ ಮಣಿಪುರದ ವಿಚಾರದಲ್ಲಿ ತುಟಿಕ್ ಪಿಟಿಕ್ ಅಂದಿಲ್ಲ. ಪ್ರಕಾಶ್ ರಾಜ್ ಅವರೇ, ಕಳೆದ ಜುಲೈ 20, 2023 ದಯವಿಟ್ಟು ನಿಮಗೆ ಇಷ್ಟವಾದ TV ಮಾಧ್ಯಮದ ಲೈಬ್ರರಿಗೆ ಹೋಗಿ ನೋಡಿ, ಆರ್ಕೈವ್ಸ್ಗೆ ಹೋಗಿ ನೋಡಿ. ಆ ದಿನಾಂಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಣಿಪುರದ ಬಗ್ಗೆ ಮಾತಾಡಿದ್ದಾರೆ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಪ್ಪಿತಸ್ಥರನ್ನು ಯಾವ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಬೇಕು ಸ್ವಾಮಿ ನಿಮಗೆ? ಅಷ್ಟೇ ಅಲ್ಲ, ನೀವು ಅಂದರೆ ಅಪೋಸಿಷನ್ ಪಾರ್ಟಿಗಳು ಅವಿಶ್ವಾಸ ಗೊತ್ತುವಳಿ ಮಂಡಿಸಿದಾಗ, ಮಣಿಪುರ ವಿಚಾರದಲ್ಲಿ ಚರ್ಚೆ ಆಗಬೇಕು ಪಾರ್ಲಿಮೆಂಟ್ನಲ್ಲಿ ಅಂದಾಗ, ಗೃಹ ಸಚಿವರಾದಂಥ ಅಮಿತ್ ಶಾ ಅವರು 40 ನಿಮಿಷಗಳ ಕಾಲ ಮಣಿಪುರದ ಸ್ಥಿತಿಗತಿಗಳನ್ನು, ಅಲ್ಲಿನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವುಗಳು ನಿಭಾಯಿಸಿದ ರೀತಿಯನ್ನು ಸವಿವರವಾಗಿ ಪಾರ್ಲಿಮೆಂಟ್ ಮುಂದೆ ಮಂಡಿಸಿದ್ದಾರೆ. ಆದರೂ ನಿಮಗೆ ತೃಪ್ತಿ ಇಲ್ಲ. ಇದನ್ನು ನೀವು ನೋಡಿದ ಮೇಲೆ ನೀವು ಇನ್ನೊಂದು ಮಾತು ಹೇಳ್ತೀರಾ, ಮಣಿಪುರ ಅಷ್ಟೊಂದು ಹತ್ಕೊಂಡು ಉರಿಯಿತು, ಕೇವಲ 1 ನಿಮಿಷ ಮೋದಿ ಮಾತಾಡಿಬಿಟ್ರೆ ಸಾಕಾ? ಪ್ರಕಾಶ್ ರಾಜ್ ಅವರೇ, ತಪ್ಪು ಹುಡುಕೋರಿಗೆ ಎಲ್ಲದರಲ್ಲೂ ತಪ್ಪು ಕಾಣುತ್ತೆ. ನಿಮ್ಮ ಮನಸ್ಥಿತಿ ಸರಿಯಾಗಬೇಕಷ್ಟೆ. ಸುಳ್ಳು ನಂಬರ್ 3, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದೇ ಭಾಷೆ ಒಂದೇ ರಾಷ್ಟ್ರ ಅನ್ನುವಂಥ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಅದರಂತೆಯೇ ಅವರು ಎಲ್ಲ ನೀತಿ ರಿವಾಜುಗಳನ್ನು ಜನರ ಮೇಲೆ ಹೇರ್ತಾ ಇದ್ದಾರೆ. ನರೇಂದ್ರ ಮೋದಿ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತೋರಿಸಿ ಸ್ವಾಮಿ, ಪ್ರತಿಯೊಬ್ಬರೂ ಹಿಂದಿ ಕಲಿಬೇಕು, ದೇಶದ ಪ್ರತಿಯೊಂದು ರಾಜ್ಯದ ಜನರು ಹಿಂದಿ ಭಾಷೆಯಲ್ಲೇ ಮಾತಾಡಬೇಕು ಅಂತ ನರೇಂದ್ರ ಮೋದಿ ಯಾವಾಗ ಹೇಳಿದ್ದಾರೆ? ಹಸಿ ಸುಳ್ಳುಗಳನ್ನು ಈ ರೀತಿ ಎಷ್ಟು ದಿನ ಅಂತ ಹೇಳ್ತೀರಿ? ಜನ ನಿಮ್ಮನ್ನು ನಂಬ್ತಾರೆ ಅಂದ್ಕೊಂಡಿದ್ದೀರಾ? ನಿಮ್ಮನ್ನು ಒಬ್ಬ ಕಾಮಿಡಿಯನ್ ಅಂತ ನೋಡ್ತಾ ಇದ್ದಾರೆ ಜನ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಿಂದಿ ಹೇರಿಕೆ ಅಲ್ಲ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖಾಂತರ, NEPಯ ಮುಖಾಂತರ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಬೇಕು, ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಆಗಬೇಕು ಅಂತ ಹೊಸ ನೀತಿಯನ್ನು ಜಾರಿಗೆ ತಂದಿರೋದು ನರೇಂದ್ರ ಮೋದಿಯವರು.
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದಿ ಇಂಗ್ಲೀಷ್ ಅಲ್ಲದೆ ಆಯಾ ರಾಜ್ಯಗಳ ಭಾಷೆಗಳಲ್ಲೂ ಪ್ರಶ್ನೆಗಳು ಮತ್ತು ಉತ್ತರ ಬರೆಯೋದಕ್ಕೆ ಅವಕಾಶ ಇರಬೇಕು ಅನ್ನುವಂಥ ನೀತಿಯನ್ನು ಹೀಗೆ ಒಂದೊಂದಾಗಿ ತರ್ತಾ ಇರೋದು ನರೇಂದ್ರ ಮೋದಿಯವರು. ಪಾರ್ಲಿಮೆಂಟ್ನಲ್ಲಿ ಹಿಂದಿ ಇಂಗ್ಲೀಷ್ನಲ್ಲಿ ಮಾತನಾಡುವವರ ಮಾತುಗಳು ಆಯಾಯ ರಾಜ್ಯದ ಆಯಾಯ ಭಾಷೆಗಳಿಗೆ ತರ್ಜಮೆಯಾಗಿ ಕೇಳುವ ಹಾಗೆ ಒಂದು ತಾಂತ್ರಿಕ ವ್ಯವಸ್ಥೆಯನ್ನು ಮಾಡಿರುವಂಥವರು ನರೇಂದ್ರ ಮೋದಿಯವರು. ಇದನ್ನು ಯಾವುದನ್ನು ಹೇಳದೆ ಪ್ರಧಾನಿ ನರೇಂದ್ರ ಮೋದಿ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಸುಳ್ಳುಗಳನ್ನು ಹೇಳ್ತಾ ಇದ್ದೀರಿ. ಇನ್ನು ಸುಳ್ಳು ನಂಬರ್ 4, ರಾಮ ಮಂದಿರ ಉದ್ಘಾಟನೆಯ ಸಂದರ್ಭ, ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ. ಪಾಪ ನಿಮಗೆ ನೀವು ದೇವರನ್ನು ನಂಬೋದಿಲ್ಲ, ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಕೈಲಾಗದವನು ಮೈ ಪರ್ಚ್ಕೊಂಡ ಅನ್ನೋ ಹಾಗೆ ನೀವು ಆವಾಗ ಹಾಗೆಲ್ಲ ವರ್ತನೆ ಮಾಡ್ತಿರ್ತೀರಿ. ಯಾರೂ ಮಾಡಿರದ ಕೆಲಸ, ಹಿಂದೆ ಎಂದೂ ಆಗಿರದಂತಹ ಪ್ರಮಾದ, ಒಬ್ಬ ಅಧಿಕಾರಸ್ಥರು ಹೋಗಿ ದೇವಾಲಯದ ಉದ್ಘಾಟನೆಯಲ್ಲಿ ಭಾಗವಹಿಸ್ತಾರೇನ್ರಿ? ಛೇ, ಇದೆಂಥ ದೇಶ ಬಂತ್ರಿ, ಇದೆಂಥ ದುರ್ಗತಿ ಬಂತ್ರಿ ದೇಶಕ್ಕೆ ಅನ್ನುವಂಥ ಮಾತುಗಳನ್ನು ನೀವು ಆಡ್ತಾ ಇದ್ದೀರಿ. ಸ್ವಾಮಿ, ರಾಮ ಮಂದಿರದ ಗೇಟ್ಗಳನ್ನು ತೆಗೆಸಿದ್ದು 1986ರಲ್ಲಿ ಇದೇ ರಾಜೀವ್ ಗಾಂಧಿಯವರು. 1951ರಲ್ಲಿ ಮೊಘಲರಿಂದ ಸಂಪೂರ್ಣ ನಾಶವಾಗಿದ್ದಂತಹ ಸೋಮನಾಥ ದೇವಾಲಯದ ಉದ್ಘಾಟನೆಗೆ ಹೋಗಿದ್ದು ಆಗಿನ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಉದ್ಘಾಟನೆಗೆ ಹೋಗಿದ್ದಷ್ಟೇ ಅಲ್ಲ, ಅವರು ಉದ್ಘಾಟನಾ ಭಾಷಣವನ್ನು ಮಾಡಿದ್ರು. ಏನು, ಸೋಮನಾಥ ಮಂದಿರದ ಈ ಪುನರುತ್ಥಾನ ಏನಿದೆ ಇದು ಆಧುನಿಕ ಭಾರತದ ಪುನರುತ್ಥಾನದ ಸಂಕೇತ ಅನ್ನುವಂಥ ಮಾತುಗಳನ್ನು ಆಗಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಆಡಿದರು. ನೀವು ಎಲ್ಲಿದ್ದೀರಿ ಪ್ರಕಾಶ್ ರಾಜ್ ಅವರೇ? ಪ್ರಕಾಶ್ ರಾಜ್ ಅವರು ಬರೀ ಸುಳ್ಳುಗಳನ್ನಷ್ಟೇ ಹೇಳಲ್ಲ, ಸತ್ಯವನ್ನು ಹೇಳ್ತಾರೆ, ಆದರೆ ಅರ್ಧ ಸತ್ಯಗಳನ್ನು ಹೇಳ್ತಾರೆ. ಆ ಅರ್ಧ ಸತ್ಯಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಂದು ಮಾತಾಡ್ತೀನಿ.